ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ಬೋದು, ಜಿಯೋ ಮತ್ತು ಏರ್ಟೆಲ್ ಆಗಿರ್ಬೋದು, ಅದೇ ರೀತಿ ವಿ ಐ ಸಿಮ್ ಕಾರ್ಡ್ಗಳಿಗೆ ರಿಚಾರ್ಜ್ ಪ್ಲಾನ್ ಈಗ ತುಂಬಾ ಜಾಸ್ತಿ ಆಗಿದೆ. 10 to 20% ಈಗ ಮೊದಲಿನಕ್ಕಿಂತ ಈಗ ಜಾಸ್ತಿ ಆಗಿದೆ. ಅದಕ್ಕೆ ನೀವು ಬಿ ಎಸ್ ಎನ್ ಎಲ್ ಈಗ ಹೊಸ ಬೆಸ್ಟ್ ಆಫರ್ಸ್ಗಳನ್ನ ಬಿಟ್ಟಿದ್ದಾರೆ. ಯಾವ ರೀತಿ ಆಫರ್ಸ್ಗಳಿದೆ, ನೀವು ರಿಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಪ್ಲಾನ್ಸ್ ಇದೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬಿ ಎಸ್ ಎನ್ ಎಲ್ ರಿಚಾರ್ಜ್ ಪ್ಲಾನ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬೆಸ್ಟ್ ಆಫರ್ಗಳಿದೆ, ಆಫರ್ಗಳನ್ನ ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ಏನಾದರೂ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಇಮೇಜ್ನ ತೋರಿಸ್ತೀನಿ, ಫೋಟೋನ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ ಪ್ಲಾನ್ಸ್ ಇದೆ, ನಿಮಗೆ ಎಷ್ಟು GB ಡಾಟಾ ಸಿಗುತ್ತೆ, ಎಷ್ಟು ದಿನ ಅನ್ಲಿಮಿಟೆಡ್ ಕಾಲ್ ಸಿಗುತ್ತೆ, ಎಲ್ಲನೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದೆ ನೋಡಿ, ನೀವೊಂದು ಬೆಸ್ಟ್ ಆಫರ್ ಅನ್ನು ಸೆಲೆಕ್ಟ್ ಮಾಡಿ. ಬಿ ಎಸ್ ಎನ್ ಎಲ್ ಕಡೆಯಿಂದ ಬಂದಿರುವಂಥ ಮೊದಲನೇ ಆಫರ್ ಯಾವುದಪ್ಪ ಅಂದರೆ ನಾನು ನಿಮಗೆ ತೋರಿಸ್ತೀನಿ. ಈಗ ಮೊದಲನೇ ಆಫರ್ 153 ರೂಪೀಸ್ ಇದೆ, ಅಂದರೆ 153 ರೂಪಾಯಿ ಇದೆ. ಈ ಆಫರ್ನಲ್ಲಿ ಏನೇನು ನಿಮಗೆ ಬೆನಿಫಿಟ್ ಸಿಗುತ್ತಪ್ಪ ಅಂದರೆ, ನಿಮಗೆ ಡೈಲಿ ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ, ಮತ್ತು ಇದು ಮೇನ್ಲಿ ವ್ಯಾಲಿಡಿಟಿ ಎಷ್ಟು ದಿನ ಇರುತ್ತಪ್ಪ ಅಂದರೆ 26 ಡೇಸ್ ಇರುತ್ತೆ. ನೀವು 26 ದಿನಗಳ ಕಾಲ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ನಂಬರ್ ಕೂಡ ಮಾಡ್ಕೋಬಹುದು. ಮತ್ತು ನಿಮಗೆ ಇದರ ಜೊತೆಗೆ 26 GB ಡಾಟಾ ಸಿಗುತ್ತೆ. 26 GB ಡಾಟಾನ ಯೂಸ್ ಮಾಡ್ಕೊಳ್ಳಿ, ಮತ್ತು 100 SMS ಪರ್ ಡೇ ಇರುತ್ತೆ. ನೀವು 100 ಮೆಸೇಜಸ್ ಕೂಡ ಮಾಡ್ಕೋಬಹುದು. ಇಷ್ಟು ಬೆನಿಫಿಟ್ ಸಿಗುತ್ತೆ 153 ರೂಪಾಯಿ ನೀವು ಏನಾದರೂ ರಿಚಾರ್ಜ್ ಮಾಡ್ಕೊಂಡ್ರೆ. ಎರಡನೇದು ಏನಪ್ಪ ಅಂದರೆ 298 ರೂಪೀಸ್ ಅಂತ. ಇಲ್ಲಿ 298 ರೂಪೀಸ್ನ ರಿಚಾರ್ಜ್ ಮಾಡ್ಕೊಂಡ್ರೆ ನಿಮಗೆ ವ್ಯಾಲಿಡಿಟಿ 52 ದಿನಗಳ ಕಾಲ ಬರುತ್ತೆ. 52 ದಿನ ನೀವು ವ್ಯಾಲಿಡಿಟಿನ ಪಡ್ಕೋಬಹುದು. ಮತ್ತು ಇದ್ರ ಜೊತೆಗೆ ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ, ಡೈಲಿ ನೀವು ಅನ್ಲಿಮಿಟೆಡ್ ಕಾಲ್ ಕೂಡ ಮಾಡ್ಕೋಬಹುದು. ಮತ್ತು 1 GB ಡಾಟಾ ಸಿಗುತ್ತೆ ಪರ್ ಡೇ, ಅಂದರೆ ಒಂದು ದಿನಕ್ಕೆ 1 GB ಡಾಟಾ ಸಿಗುತ್ತೆ ಪರ್ ಡೇ 1 GB. ಮತ್ತು 100 SMS ಪರ್ ಡೇ ಇರುತ್ತೆ. ನೀವು ಡೈಲಿ 100 SMS ಕೂಡ ಮಾಡ್ಕೋಬಹುದು. ಮತ್ತು ಇನ್ನು ಮೂರನೇ ಆಫರ್ ನೋಡ್ಬೋದು. ಮೂರನೇ ಆಫರ್ನಲ್ಲಿ ನಿಮಗೆ 347 ರೂಪಾಯಿ ಇದೆ. 347 ರೂಪಾಯಿ ರಿಚಾರ್ಜ್ನ ಮಾಡಿದ್ರಪ್ಪ ಅಂದರೆ ನಿಮಗೆ ವ್ಯಾಲಿಡಿಟಿ 54 ದಿನ ಬರುತ್ತೆ. 54 ದಿನ ಆದ ತಕ್ಷಣ ನೀವು ಅದರಲ್ಲಿ ಅನ್ಲಿಮಿಟೆಡ್ ಕಾಲ್ ಕೂಡ ಮಾಡ್ಕೋಬೋದು. ಅನ್ಲಿಮಿಟೆಡ್ ಡೈಲಿ ಕಾಲ್ಸ್ ಇರುತ್ತೆ, ಅದನ್ನು ಕೂಡ ಮಾಡ್ಕೋಬೋದು. ಅದ್ರ ತಕ್ಷಣ ನಿಮಗೆ 2 GB ಪರ್ ಡೇ, ಅಂದರೆ ನಿಮಗೆ ಡೈಲಿ 2 GB ಡಾಟಾ ಸಿಗುತ್ತೆ. ಅದರ ಜೊತೆಗೆ 100 SMS ಕೂಡ ಮಾಡ್ಕೋಬೋದು. ಡೈಲಿ 100 SMS ಇರುತ್ತೆ. ಅದ್ರ ಮುಖಾಂತರ 100 SMS ನೀವು 54 ದಿನಗಳ ಕೂಡ ಪಡ್ಕೋಬೋದು. ಮತ್ತೇನು ಬಿ ಎಸ್ ಎನ್ ಎಲ್ ಕಡೆ ಬಂದಂಥ ನಾಲ್ಕನೇ ಆಫರ್ ಯಾವುದಪ್ಪ ಅಂದರೆ, ಇದರಲ್ಲಿ ವ್ಯಾಲಿಡಿಟಿ ನಿಮಗೆ 20 ದಿನಗಳು ಬರುತ್ತೆ, ಅಂದರೆ 20 ದಿನ ವ್ಯಾಲಿಡಿಟಿ ಇರುತ್ತೆ. ಇದರಲ್ಲಿ ಅನ್ಲಿಮಿಟೆಡ್ ಕಾಲ್ ಕೂಡ ಇರುತ್ತೆ, ಮತ್ತು 10 GB ಡಾಟಾ ಸಿಗುತ್ತೆ. 10 GB ಡಾಟಾನ ನೀವು ಯೂಸ್ ಮಾಡ್ಕೋಬಹುದು. ಅದು ಎಷ್ಟು ದಿನಗಳ ಕಾಲ ಅಂದರೆ 20 ಡೇಸ್ ವರೆಗೂ ನೀವು ಯೂಸ್ನ ಮಾಡ್ಬೋದು. ಒನ್ಲಿ 118 ರೂಪಾಯಿಗಳನ್ನ ನಮ್ಮ ಮಾತ್ರ ರಿಚಾರ್ಜ್ ಮಾಡಿದರೆ ಸಾಕು. ಇನ್ನು ಐದನೇ ಆಫರ್ ನೋಡಿ, ಬಿ ಎಸ್ ಎನ್ ಎಲ್ ಕಡೆಯಿಂದ ಬಂದಿರುವಂಥ ಐದನೇ ಆಫರ್ ಏನಪ್ಪ ಅಂದರೆ 187 ರೂಪೀಸ್ ಅಂತ. ಇದರಲ್ಲಿ 187 ರೂಪಾಯಿ ನೀವು ರಿಚಾರ್ಜ್ನ ಮಾಡ್ಕೋಬೇಕು. ಇದರಲ್ಲಿ ವ್ಯಾಲಿಡಿಟಿ ನಿಮಗೆ 28 ಡೇಸ್, ಅಂದರೆ 1 ಮಂತ್ ಸಿಗುತ್ತೆ. ಅದಾದ ತಕ್ಷಣ ಇದರಲ್ಲಿ ಅನ್ಲಿಮಿಟೆಡ್ ಕಾಲ್ ಕೂಡ ಮಾಡ್ಕೋಬೋದು, ಡೈಲಿ 100 SMS ಮಾಡ್ಬೋದು, ಮತ್ತು ಡೈಲಿ 1.5 GB ಡಾಟಾ ಕೂಡ ಸಿಗುತ್ತೆ. 1.5 GB ಪರ್ ಡೇ ಡಾಟಾ ಕೂಡ ಇದೆ. ಇದು ನೀವು ಐದನೇ ಆಫರ್ನ ಇಲ್ಲಿವರೆಗೂ ನೋಡಿದ್ದು 1 ಮಂತ್, 2 ಮಂತ್, 3 ಮಂತ್ ಪ್ಲಾನ್ಸ್ ಆಯಿತು. ಇನ್ನು ನೀವು ಟಾಪ್ ಪ್ಲಾನ್ ಅಂದರೆ ಇಯರ್ಲಿ ಪ್ಲಾನ್ ಇರುತ್ತೆ ನೋಡಿ, ಅದರಲ್ಲಿ ನೀವು ಒಂದು ವರ್ಷದವರೆಗೆ ಏನಾದರೂ ರಿಚಾರ್ಜ್ನ ಮಾಡಿಸ್ಕೊತೀನಪ್ಪ ಅಂದರೆ ಈ ಪ್ಲಾನ್ಗಳನ್ನ ನೀವು ಮಾಡ್ಕೋಬೋದು. ಇದು ತುಂಬಾ ಆಫರ್ ಇದೆ. ಯಾವ ರೀತಿಯಪ್ಪ ಅಂದರೆ 1999 ರಿಚಾರ್ಜ್ ಏನಾದರೂ ಮಾಡ್ತೀನಿ ಅಂದರೆ 2000 ರೂಪಾಯಿ ರಿಚಾರ್ಜ್ನ ಮಾಡ್ತೀನಿ ಅಂದರೆ ಇದರಲ್ಲಿ ನಿಮಗೆ ವ್ಯಾಲಿಡಿಟಿ 365 ಡೇಸ್, ಅಂದರೆ 1 ಇಯರ್ ಸಿಗುತ್ತೆ. ಅದರ ಜೊತೆಗೆ ಡೈಲಿ ಅನ್ಲಿಮಿಟೆಡ್ ಕಾಲ್ ಕೂಡ ಮಾಡ್ಕೋಬಹುದು. ಡೈಲಿ ಅನ್ಲಿಮಿಟೆಡ್ ಕಾಲ್ ಜೊತೆಗೆ ನೀವು 600 GB ಡಾಟಾ ಸಿಗುತ್ತೆ. ಇದರಲ್ಲಿ ಇದನ್ನೇನಾದರೂ ನೀವು ರಿಚಾರ್ಜ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮಗೆ 600 GB ಡಾಟಾ ಸಿಗುತ್ತೆ. ನೀವು ಯಾವಾಗ ಬೇಕಾದರೂ ನೀವು ಯೂಸ್ನ ಮಾಡ್ಕೋಬಹುದು. 600 GB ಡಾಟಾ ಇರುತ್ತೆ. ಮತ್ತು ಅದರ ಜೊತೆಗೆ 100 SMS ಪರ್ ಡೇ, ಅಂದರೆ ಡೈಲಿ 100 ಮೆಸೇಜಸ್ ಇರುತ್ತೆ, ಅದನ್ನು ಕೂಡ ನೀವು ಮಾಡ್ಕೋಬಹುದು. SMS ಕೂಡ ಕಳಿಸ್ಬೋದು. ಇದು ನಿಮಗೆ ಒಂದು ತುಂಬ ಟಾಪ್ ಪ್ಯಾಕ್ ಅಂತಲೇ ಹೇಳ್ಬೋದು. ಇದರಲ್ಲಿ ನೀವು 2000 ರಿಚಾರ್ಜ್ ಮಾಡ್ಕೊಂಡ್ರೆ ನೀವು 1 ಇಯರ್ವರೆಗೂ ಯಾವುದೇ ರೀತಿ ನಿಮಗೆ ತೊಂದರೆನೇ ಇರೋದಿಲ್ಲ. ಮತ್ತು ಅದೇ ಥರ ಇನ್ನೊಂದು ಬೆಸ್ಟ್ ಆಫರ್ ಇದೆ. ಯಾವ ರೀತಿಯಪ್ಪ ಅಂದರೆ 2399 ರೂಪಾಯಿ ನೀವು ಏನಾದರೂ ರಿಚಾರ್ಜ್ ಮಾಡ್ಕೊಂಡ್ರೆ 2400 ರೂಪಾಯಿ ಇದೆ. ಇದನ್ನ ನೀವು ರಿಚಾರ್ಜ್ ಮಾಡಿದ್ರಪ್ಪ ಅಂದರೆ ನಿಮಗೆ ವ್ಯಾಲಿಡಿಟಿ 395 ಡೇಸ್ ಸಿಗುತ್ತೆ, ಅಂದರೆ 1 ಇಯರ್ ಮೇಲೆ ಮತ್ತೆ 1+ ಮಂತ್ ಸಿಗುತ್ತೆ. ಅಂದರೆ ನೀವು 1 ಇಯರ್ ಆದ ತಕ್ಷಣ ಮತ್ತೊಂದು ಮಂತ್ ನೀವು ಯೂಸ್ನ ಮಾಡ್ಕೋಬೋದು. 365 ಡೇಸ್ 1 ಇಯರ್ ಇರುತ್ತೆ. ಅದೇ ರೀತಿ ನೀವು 395 ಡೇಸ್ ಅಂದರೆ ಮತ್ತೆ 1 ಮಂತ್ ಎಕ್ಸ್ಟ್ರಾ ಬರುತ್ತೆ. ಇದರಲ್ಲಿ ನಿಮಗೆ 2400 ರೂಪಾಯಿ ರಿಚಾರ್ಜ್ ಮಾಡ್ಕೋಬೇಕು. ಮತ್ತು ಇದರಲ್ಲಿ ನೀವು ಅನ್ಲಿಮಿಟೆಡ್ ಕಾಲ್ ಇರುತ್ತೆ, ಡೈಲಿ ನೀವು ಅನ್ಲಿಮಿಟೆಡ್ ಕಾಲ್ಗಳನ್ನ ಮಾಡ್ಕೋಬೋದು. ಅದರ ಜೊತೆಗೆ ನಿಮಗೆ 2 GB ಡಾಟಾ ಪರ್ ಡೇ ಇರುತ್ತೆ, ಅಂದರೆ ಒಂದು ದಿನಕ್ಕೆ ನಿಮಗೆ 2 GB ಡಾಟಾ ಸಿಗುತ್ತೆ. ಅದರ ಜೊತೆಗೆ 100 SMS ಪರ್ ಡೇ ಇದೆ. 100 SMS ಅಂತೂ ಎಲ್ಲದೂ ಕೂಡ ಇರುತ್ತೆ. ನೀವು ಮೆಸೇಜಸ್ ಕೂಡ ಮಾಡ್ಕೋಬೋದು, ಮತ್ತು 2 GB ಕೂಡ ಇರುತ್ತೆ ಡೈಲಿ. ಇದನ್ನ ನೀವು ಯೂಸ್ ಮಾಡ್ಕೋಬೋದು. ಅನ್ಲಿಮಿಟೆಡ್ ಡಾಟಾ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ನೀವು ಯಾವುದೇ ರಿಚಾರ್ಜ್ಗಳನ್ನ ಮಾಡ್ಕೊಂಡ್ರೆ ನಿಮಗೆ ಇದರಲ್ಲಿ ಡಾಟಾ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನಿಮ್ಗೆ ಏನಾದರೂ ಒಂದು ವೇಳೆ ಡಾಟಾ ಖಾಲಿ ಆಯ್ತಪ್ಪ ಅಂದರೆ ನಿಮಗೆ ಅದಾದಮೇಲೆ 40 KB ಪರ್ ಸೆಕೆಂಡ್ ನಿಮಗೆ ಅದು ಆಟೋಮೆಟಿಕ್ ಜಗ್ತಾ ಇರುತ್ತೆ. ಯಾವುದೇ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಮೆಸೇಜಸ್ ಕೂಡ ವಾಟ್ಸಪ್ ಮೆಸೇಜ್ ಕೂಡ ಕಳಿಸ್ಕೋಬೋದು. 40 KB ಅಂತೂ ಜಗುತ್ತೆ. ಮತ್ತೇನು ಡಾಟಾ ಪ್ಯಾಕ್ಸ್ನ ನೋಡ್ಬೋದು. ನೀವು ಏನಾದರೂ ಡಾಟಾ ಪ್ಯಾಕ್ ರಿಚಾರ್ಜ್ನ ಮಾಡ್ಕೋತೀರಿ ಅಂದರೆ 1 ಡೇ ಪ್ಯಾಕ್ ಆಗಿರ್ಬೋದು, 2 ಡೇ ಪ್ಯಾಕ್ ಆಗಿರ್ಬೋದು. ನೀವು ಡಾಟಾ ಪ್ಯಾಕ್ ಅಂದರೆ ಏರ್ಟೆಲ್ನಲ್ಲಿ ಸಿಗ್ತಾ ಇತ್ತು ನೋಡಿ, 19 ರೂಪಾಯಿ ಕೊಟ್ಟರೆ ನಿಮಗೆ 1 GB ಡಾಟಾ ಸಿಗ್ತಾ ಇತ್ತು. ಮತ್ತು 25-30 ರೂಪಾಯಿ ಕೊಟ್ಟರೆ ನಿಮಗೆ 2 GB ಡಾಟಾ, ಈ ರೀತಿಯಾಗಿ ಡಾಟಾ ಪ್ಯಾಕ್ ಕೂಡ ಸಿಗ್ತಾ ಇತ್ತು. ಅದೇ ರೀತಿ ಬಿ ಎಸ್ ಎನ್ ಎಲ್ನಲ್ಲೂ ಕೂಡ ಒಂದು ಡಾಟಾ ಪ್ಯಾಕ್ಸ್ ಇದೆ, ಅದು ಕೂಡ ತುಂಬ ಬೆಸ್ಟ್ ಆಫರ್ಸ್ಗಳಿದೆ ಡಾಟಾದಲ್ಲಿ. ಯಾವ ರೀತಿಯಪ್ಪ ಅಂದರೆ ನೀವು 16 ರೂಪಾಯಿ ರಿಚಾರ್ಜ್ನ ಮಾಡ್ಕೊಂಡ್ರೆ ಸಾಕು, ನಿಮಗೆ ವ್ಯಾಲಿಡಿಟಿ 1 ಡೇ ಇರುತ್ತೆ. ಮತ್ತು ನಿಮಗೆ 2 GB ಡಾಟಾ ಸಿಗುತ್ತೆ. 16 ರೂಪಾಯಿಗೆ 2 GB ಸಿಗುತ್ತೆ. ನಿಮಗೆ ಏರ್ಟೆಲ್ ಜಿಯೋನಲ್ಲಿ ನಿಮಗೆ 19 ರೂಪಾಯಿ ಕೊಟ್ಟರೆ 1 GB ಮಾತ್ರ ಸಿಗ್ತಾ ಇತ್ತು. ಆದರೆ ಇದರಲ್ಲಿ 16 ರೂಪಾಯಿ ಕೊಟ್ಟರೆ ನೀವು 2 GB ಡಾಟಾ ಸಿಗುತ್ತೆ. 2 GB ಡಾಟಾನ 1 ಡೇನಲ್ಲಿ ಎಷ್ಟು ಬೇಕಾದ್ರೂ ನೀವು ಯೂಸ್ನ ಮಾಡ್ಕೋಬೋದು. ಮತ್ತೇನು ಎರಡನೇ ಆಫರ್ ನೋಡಿ, ಡಾಟಾ ಪ್ಯಾಕ್ನಲ್ಲಿ
151 ರುಪೀಸ್ನ ನೀವು ಏನಾದರೂ ರಿಚಾರ್ಜ್ ಮಾಡ್ಕೊಂಡ್ರಪ್ಪ ಅಂದರೆ ವ್ಯಾಲಿಡಿಟಿ ತರದ್ದು 30 ಡೇಸ್ ಇರುತ್ತೆ. 30 ಡೇಸ್ವರೆಗೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಅಂದರೆ ನಿಮ್ಗೆ ಎಷ್ಟು GB ಡಾಟಾ ಸಿಗುತ್ತಪ್ಪ ಅಂದರೆ 40 GB ಡಾಟಾ ಸಿಗುತ್ತೆ. ಇದು ಒಂದು ಬೆಸ್ಟ್ ಆಫರ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದರೆ ಬರೀ 150 ರೂಪಾಯಿಗೆ ನಿಮಗೆ 40 GB ಡಾಟಾ ಸಿಗುತ್ತೆ. ಅದರ ಜೊತೆಗೆ ವ್ಯಾಲಿಡಿಟಿ ಕೂಡ 30 ದಿನ ಸಿಗುತ್ತೆ. ಇದು ಒಂದು ಬೆಸ್ಟ್ ಆಫರ್ ಅಂತ ಹೇಳ್ಬೋದು. ನೀವು ಏರ್ಟೆಲ್ ಅಥವಾ ಜಿಯೋ ಪ್ರಕಾರ ಏನಾದರೂ ನೋಡಿದ್ರಪ್ಪ ಅಂದರೆ 20 GB ಗೆ 1 GB ಗೆ 20 ರೂಪಾಯಿ ಅಂತ ಹೇಳಿದ್ರು ನಿಮಗೆ 800 ರೂಪಾಯಿ ಆಗುತ್ತೆ. ಅದನ್ನು 151 ರುಪೀಸ್ಗೆ ಇದು ಸಿಗ್ತಾ ಇದೆ. ಇದೊಂದು ಬೆಸ್ಟ್ ಆಫರ್ ಅಂತ ಹೇಳ್ಬೋದು. ರಿಚಾರ್ಜ್ ಮಾಡಿದ್ರೆ ಮಾಡ್ಕೊಳ್ಬೋದು. ಮತ್ತು ಈ ಪ್ಲಾನಲ್ಲಿ ಇನ್ನೊಂದು ಕೂಡ ಬೆನಿಫಿಟ್ ಇದೆ. ಯಾವ ರೀತಿಯಪ್ಪ ಅಂದರೆ ಜಿಂಗ್ ಆ್ಯಪ್ ಅಂತ ಕೂಡ ಇದೆ. ಆ ಜಿಂಗ್ ಆ್ಯಪ್ನ ನೀವು ಯೂಸ್ ಮಾಡ್ತೀವಿ ಅಂದರೆ 28 ಡೇಸ್ ನೀವು ಅದನ್ನು ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಜಿಂಗ್ ಆ್ಯಪ್ ಅಂತ ಇದೆ ನೋಡಿ, ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಇನ್ನು 3ನೇ ಡಾಟಾ ಪ್ಯಾಕ್ ಆಫರ್ ಅಂತ ಇದ್ದು ಲಾಸ್ಟ್ ಆಫರ್ ಇದೆ. ಈ ಲಾಸ್ಟ್ ಆಫರ್ನ ನಿಮಗೆ ತಿಳಿಸ್ಕೊಡ್ತೀನಿ. ಇದು 251 ರೂಪಾಯಿ ಇದೆ. 251 ರೂಪಾಯಿಗೆ ನಿಮಗೆ 28 ಡೇಸ್ ವ್ಯಾಲಿಡಿಟಿ ಇರುತ್ತೆ. ಅಂದರೆ 1 ಮಂತ್ ವ್ಯಾಲಿಡಿಟಿ ಇರುತ್ತೆ. ಮತ್ತು 70 GB ಡಾಟಾ ಸಿಗುತ್ತೆ. ಇದರಲ್ಲಿ ನೀವು 70 GB ಡಾಟಾನ ಕೂಡ ಯೂಸ್ ಮಾಡ್ಕೋಬೋದು. 28 ದಿನಗಳವರೆಗೆ 250 ರೂಪಾಯಿನ ರಿಚಾರ್ಜ್ ಮಾಡಿಕೊಂಡ್ರೆ 70 GB ಡಾಟಾನ ಯೂಸ್ ಮಾಡ್ಬೋದು. ಇದು ಒನ್ಲಿ ಡಾಟಾ ಪ್ಯಾಕ್ ಇರುತ್ತೆ. ಇದನ್ನೇ ನೀವು ಏರ್ಟೆಲ್ ಮತ್ತು ಜಿಯೋನಲ್ಲಿ ಲೆಕ್ಕನ ಮಾಡಿದ್ರೆ 1 GB ಎಷ್ಟು ರೂಪಾಯಿ ಇದೆ ನೋಡಿ, ಅಷ್ಟು ಕೌಂಟ್ ಮಾಡ್ತಾ ಹೋದ್ರಪ್ಪ ಅಂದರೆ ಇದು ನಿಮಗೆ 1400 ರೂಪಾಯಿ ಆಗುತ್ತೆ 70 GB ಗೆ. ಆದರೆ ಇದು 251 ರೂಪಾಯಿಗೆ ಮಾತ್ರ ಸಿಗ್ತಾ ಇದೆ. ಒಂದು ಬೆಸ್ಟ್ ಆಫರ್ಸ್ ಅಂತಲೇ ಹೇಳ್ಬೋದು. BSNL ಕಡೆಯಿಂದ ಒಂದು ತುಂಬಾ ಆಫರ್ಸ್ಗಳಿದೆ. ನಾನು ನಿಮಗೆ ಎಲ್ಲ ಆಫರ್ಸ್ಗಳನ್ನ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ಯಾವುದಾದ್ರು ಬೇರೆ ಆಫರ್ಗಳು ಬೇಕಾಗಿತ್ತಪ್ಪ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೀವು ಯಾವ ಆಫರ್ನ ಇದರಲ್ಲಿ ಯೂಸ್ ಮಾಡ್ಕೋತೀರಾ ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ನ ಮಾಡ್ಬೋದು. ನನಗೆ ಇದು ಮುಂದಿನ ವಿಡಿಯೋದಲ್ಲಿ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.